ಇನ್ನೊಬ್ಬರನ್ನು ತುಳಿದು ಬೆಳೆಯುವ ಜನರ ಮನಸ್ಸಿನಲ್ಲಿ ಯಾವಾಗಲೂ ಕೆಟ್ಟದ್ದೇ ತುಂಬಿರುತ್ತೆ. ಆದರೆ ಇನ್ನೊಬ್ಬರನ್ನು ಬೆಳೆಸಿ ತಾನು ಬೆಳೆಯಬೇಕೆನ್ನುವ ಜನರ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯದ್ದೇ ತುಂಬಿರುತ್ತೆ. ನಿಶ್ಶಬ್ದವಾಗಿ ಬೆಳವಣಿಗೆಯ ಕೆಲಸ ಮಾಡು. ಗಿಡಗಳು ಎಂದು ಶಬ್ದ ಮಾಡುತ್ತಾ ಹೆಮ್ಮರವಾಗಿ ಬೆಳೆಯೋದಿಲ್ಲ. ಕಾನೂನಿಗೆ ಬಡವ ಶ್ರೀಮಂತ ಎಂಬ ಭೇದ ಇರಬಹುದು. ದೈವಕ್ಕೆ ಎಲ್ಲರೂ ಒಂದೇ. ಕಾನೂನಿನಿಂದ ಸಿಗದ ನ್ಯಾಯ ದೈವದಿಂದ ಸಿಗುತ್ತೆ. ಯಾವ ವ್ಯಕ್ತಿ ಎಲ್ಲ ಸಂಬಂಧಗಳಿಗೆ ತುಂಬ ಬೆಲೆ ಕೊಡುತ್ತಾನೋ, ಗೌರವ ನೀಡುತ್ತಾನೋ, ಆ ವ್ಯಕ್ತಿಗೆ ಜೀವನದಲ್ಲಿ ಸಿಗುವುದು ಬರೀ ಕಣ್ಣೀರು ಮತ್ತು ಒಂಟಿತನ. ಮೋಸದ ಅರಿವಾದಾಗ ಮೂರ್ಖನಾದೆ ಎಂದು ವ್ಯಥಪಡಬೇಡ. ಸತ್ಯ ಅರಿವಾಯಿತು ಎಂದು ಸಂತಸ ಪಡು. ಆಸೆಗಳು ಜಾಸ್ತಿ ಇಟ್ಟುಕೊಳ್ಳಬೇಡಿ. ನೆಮ್ಮದಿಯಾಗಿ ನಿದ್ದೆ ಮಾಡಲು ಅವು ಬಿಡುವುದಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು, ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಶೂನ್ಯವೇ. ತೇಲುವ ಶವವನ್ನು ನೋಡಿದ ಮೇಲೆ ತಿಳಿಯಿತು, ತೂಕ ಶರೀರದಲ್ಲ ಉಸಿರಿನದ್ದು ಅಂತ. ಸತ್ಯವನ್ನು ಹೇಳುವ ಸಾಹಸ ಮಾಡು. ಪರಿಣಾಮವನ್ನು ಎದುರಿಸುವ ಶಕ್ತಿ ಆ ಭಗವಂತ ಕೊಡುತ್ತಾನೆ. ನೀವು ಬಯಸಿದ್ದು ಸಿಗದಿರಬಹುದು, ಆದರೆ ನೀವು ಯಾವುದಕ್ಕಾಗಿ ಶ್ರಮಿಸುತ್ತೀರೋ ಅದು ಸಿಕ್ಕೇ ಸಿಗುತ್ತೆ. ಜೀವನದಲ್ಲಿ ಮೊದಲು ಸೋಲನ್ನು ಸಹಿಸಿಕೊಳ್ಳುವುದನ್ನು ಕಲಿಯಿರಿ. ಯಾಕೆಂದರೆ ಗುರಿ ಮುಟ್ಟುವ ಪ್ರತಿ ದಾರಿಯಲ್ಲೂ ಗೆಲುವೇ ಇರಬೇಕು ಅಂತ ಏನಿಲ್ಲ. ಪರೀಕ್ಷೆಗಳು ಇರಬಹುದು. ನಂಬಿಕೆ, ಪ್ರೀತಿ, ನಿರೀಕ್ಷೆ ಈ ಮೂರನ್ನು ಅತಿಯಾಗಿ ನಾವು ಇನ್ನೊಬ್ಬರ ಮೇಲೆ ಇಟ್ಟುಕೊಂಡರೆ ನಮಗೆ ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ನೋವಾಗುವುದು ಖಂಡಿತ. ಪರಿವರ್ತನೆ ಸೃಷ್ಟಿಯ ನಿಯಮವಾಗಿದೆ. ಆನಂದ ಸೃಷ್ಟಿಯ ಸ್ವಭಾವವಾಗಿದೆ. ಪರಿವರ್ತನೆಯಲ್ಲಿ ಯಾರಿಗೆ ಎಷ್ಟೇ ನೋವು ದೊರಕಿದ್ರೂ ಅಂತ್ಯದ ಸಮಯದಲ್ಲಿ ಆನಂದ ದೊರಕುವುದು. ನಾಲಿಗೆಯಲ್ಲಿ ಅಮೃತ, ಮನಸ್ಸಿನಲ್ಲಿ ವಿಷ ಇರುವ ಜನರಿಂದ ದೂರ ಇರುವುದೇ ಒಳ್ಳೆಯದು. ಇಲ್ಲದಿದ್ದರೆ ಮಹಾಭಾರತ ನಿಮ್ಮ ಜೀವನದಲ್ಲೂ ನಡೆಯಬಹುದು. ಗಟ್ಟಿಯಾದ ಮನಸ್ಸು ಸೋಲಲು ಸಾಧ್ಯವಿಲ್ಲ. ಬೇಕಾದವರೆಲ್ಲ ಕೈಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನ ಕಡೆಗೆ ನಡೆಸುವ ಮತ್ತು ಧೈರ್ಯ ತುಂಬುವ ಒಂದೇ ಒಂದು ಶಕ್ತಿ ಆ ಭಗವಂತ. ಎಲ್ಲವೂ ಚೆನ್ನಾಗಿದ್ದಾಗ ನಗು ಸಹಜವಾಗಿಯೇ ಒಕ್ಕುತ್ತೆ. ಅದೇ ಸವಾಲುಗಳು ಎದುರಾದಾಗ ನಗುತ್ತ ಎದುರಿಸಲು ಧೈರ್ಯ ಬೇಕು. ತಿರಸ್ಕಾರಕ್ಕೆ ಚಿಂತಿಸಬಾರದು, ಪುರಸ್ಕಾರಕ್ಕೆ ಕಾಯಬಾರದು. ಏನೇ ಬಂದರೂ ಹಿಗ್ಗಬಾರದು, ಎಂದಿಗೂ ಕುಗ್ಗಬಾರದು. ಹೂ ಯಾರನ್ನು ಕೇಳಿ ಅರಳುವುದಿಲ್ಲ. ನದಿ ನೀರು ಯಾರನ್ನು ಕೇಳಿ ಹರಿಯುವುದಿಲ್ಲ. ಬಾನಾಡಿಗಳು ಯಾರನ್ನು ಕೇಳಿ ಹಾರೋದಿಲ್ಲ. ಆದರೆ ಮನುಷ್ಯ ಮಾತ್ರ ಹೇಳಿಕೆ ಮಾತು ಕೇಳುವುದನ್ನು ಬಿಡೋದಿಲ್ಲ. ಒಬ್ಬ ಆಸೆ ಬುರುಕನನ್ನು ಹಣ ಕೊಟ್ಟು ಕೈವಶ ಮಾಡಿಕೊಳ್ಳಬಹುದು. ಆದರೆ ಒಬ್ಬ ಸಜ್ಜನನನ್ನು ಕೈವಶ ಮಾಡಿಕೊಳ್ಳಬೇಕಾದ್ರೆ ಬರೀ ಸತ್ಯವನ್ನೇ ನುಡಿಯಬೇಕಾಗುತ್ತೆ. ನಿನ್ನ ರಹಸ್ಯಗಳು ನಿನ್ನಲ್ಲಿಯೇ ಇರಲಿ. ಯಾಕೆಂದರೆ ಎಲ್ಲರೂ ನಿನಗೆ ಒಳ್ಳೆಯದನ್ನೇ ಬಯಸುವುದಿಲ್ಲ. ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ಅಗ್ರಸ್ಥಾನ, ಎಷ್ಟು ದೂರ ಇರುತ್ತೀರೋ ಅಷ್ಟು ಗೌರವ, ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀರೋ ಅಷ್ಟು ಮನಃಶಾಂತಿ, ಎಷ್ಟು ಕಡಿಮೆ ಆಸೆ ಪಡುತ್ತೀರೋ ಅಷ್ಟು ಪ್ರಶಾಂತತೆ, ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಬೆಲೆ. ಇದುವೇ ಜೀವನದ ರಹಸ್ಯಗಳು. ನಿನ್ನನ್ನು ಅರ್ಥ ಮಾಡಿಕೊಳ್ಳದವರಿಗಾಗಿ ನಿನ್ನನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಕಷ್ಟಗಳು ಮನುಷ್ಯನನ್ನು ಬಲಪಡಿಸುತ್ತೆ ಹೊರತು ಆತನನ್ನು ಸೋಲಿಸಲಕ್ಕಾಗಿ ಅಲ್ಲ. ಸಮಯ ಮತ್ತು ಪರಿಸ್ಥಿತಿ ಯಾವ ಸಮಯದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ಯಾರಿಗೂ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀನು ಮಾಡಿದ ತಪ್ಪುಗಳನ್ನು ಯಾರು ನೋಡಲ್ಲ ಎಂದು ಖುಷಿ ಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮ ಅದನ್ನು ನೋಡುತ್ತಿರುತ್ತೆ ಮತ್ತು ಮನಸ್ಸಿಗೆ ಅದು ತಿಳಿದಿರುತ್ತೆ. ಆ ಭಗವಂತ ಕ್ಷಮಿಸಿದರೂ ನಿನ್ನ ಆತ್ಮ ನಿನ್ನನ್ನು ಕ್ಷಮಿಸಲಾರದು. ಪ್ರತಿಯೊಬ್ಬರ ಜೀವನದಲ್ಲೂ ದೇವರು ಒಂದು ಒಳ್ಳೆಯ ಅವಕಾಶ ಕೊಟ್ಟೇ ಕೊಡುತ್ತಾನೆ. ಕಷ್ಟಪಟ್ಟ ಜೀವನವನ್ನು ದೇವರು ಯಾವತ್ತೂ ಕೈಬಿಡೋದಿಲ್ಲ. ತಿಳಿದುಕೊಳ್ಳಲು ಯಾವ ವಿಷಯವೂ ಸಣ್ಣದಲ್ಲ. ಮಾಡುವ ಮನಸ್ಸಿದ್ರೆ ಯಾವ ಕೆಲಸವೂ ದೊಡ್ಡದಲ್ಲ. ಗೆಲುವು ಬೀಗುವುದನ್ನು ಕಲಿಸಿದ್ರೆ ಸೋಲು ಬಾಗುವುದನ್ನು ಕಲಿಸುತ್ತೆ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತೆ. ಜೀವನದ ನಿರಾಸೆ ಮತ್ತು ಕಷ್ಟಗಳು ಎಂಬ ರೋಗಕ್ಕೆ ತಾಳ್ಮೆಯೇ ಔಷಧಿ. ಯಾಕೆಂದರೆ ಸಮಯವು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಸಮಯವು ಬದಲಾಗುತ್ತೆ. ಸಮಯ ಎಂದಿಗೂ ನಿಲ್ಲೋದಿಲ್ಲ. ಇಂದು ವಿಷಯಗಳು ಕೆಟ್ಟದಾಗಿದ್ದರೆ ನಾಳೆ ಖಂಡಿತವಾಗಿಯೂ ಉತ್ತಮಗೊಳ್ಳುತ್ತೆ. ನೀವು ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತೀರಿ ಮತ್ತು ಅದು ನಿಮ್ಮ ಕೈಯಲ್ಲಿದೆ. ಇಂದು ನೀನು ಏನನ್ನು ಕಳೆದುಕೊಂಡಿರುವೆಯೋ ನಾಳೆ ಅದಕ್ಕಿಂತ ಶ್ರೇಷ್ಠವಾಗಿರುವುದನ್ನು ಪಡೆಯುವೆ. ತಾಳ್ಮೆಯಿಂದ ಇರು. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ, ಎಷ್ಟು ಜನ ನಟಿಸುತ್ತಾ ಇದ್ದಾರೆ ಎಂದು ನಿನಗೆ ತಿಳಿಸುವುದಕ್ಕೆ. ಕಣ್ಣು ಚೆನ್ನಾಗಿದ್ರೆ ನಾವು ಜಗತ್ತನ್ನು ನೋಡಬಹುದು. ಆದರೆ ನಾಲಿಗೆ ನಡತೆ ಚೆನ್ನಾಗಿದ್ರೆ ಜಗತ್ತೇ ನಮ್ಮತ್ತ ನೋಡುತ್ತೆ.
1,00,000ಕ್ಕೆ 1 ರೂಪಾಯಿ ಕಡಿಮೆ ಆದರೂ ಅದು ಲಕ್ಷ ಎನಿಸಿಕೊಳ್ಳುವುದಿಲ್ಲ. ಹಾಗೆ ನಾವು ಎಷ್ಟು ಸಂಪಾದಿಸಿದ್ರೂ ಸಂಬಂಧಗಳಲ್ಲಿ ಪ್ರೀತಿ, ದೇವರಲ್ಲಿ ಭಕ್ತಿ ಇಲ್ಲದಿದ್ದರೆ ಆ ಬದುಕು ಪೂರ್ಣ ಎನಿಸಿಕೊಳ್ಳುವುದಿಲ್ಲ. ಪರಿಪೂರ್ಣತೆ ಪಡೆಯಲು ಸಂಬಂಧಗಳಲ್ಲಿ ಪ್ರೀತಿ, ನಂಬಿಕೆ, ದೇವರಲ್ಲಿ ಭಕ್ತಿ ಅತೀ ಮುಖ್ಯ. ನೀವು ಏನಾದರೂ ದೊಡ್ಡದನ್ನು ಮಾಡಲು ಹೊರಟಿದ್ರೆ ಬೇಗನೆ ಬಿಟ್ಟು ಕೊಡಬೇಡಿ, ಯಾಕೆಂದರೆ ಪ್ರಾರಂಭವು ಯಾವಾಗಲೂ ಕಠಿಣವಾಗಿರುತ್ತೆ. ಮೂರ್ಖರಾಗಿರಿ, ಸಂಬಂಧಗಳು ಹಾಗೇ ಉಳಿಯುತ್ತೆ. ತಪ್ಪಿನ ವಿರುದ್ಧ ನೀವು ಧ್ವನಿ ಎತ್ತುವ ದಿನ ಸಂಬಂಧಗಳು ಒಡೆಯಲು ಪ್ರಾರಂಭಿಸುತ್ತೆ. ದೇವರು ಯಾರನ್ನು ಸುಮ್ಮನೆ ಪರಿಚಯ ಮಾಡಿಸೋದಿಲ್ಲ, ಅದರ ಹಿಂದೆ ಒಂದು ಉನ್ನತ ಕಾರಣ ಇಟ್ಟಿರುತ್ತಾನೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ. ಅವಸರ ಪಡಬೇಡ, ಕಾದು ನೋಡು. ಇನ್ನೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಇಲ್ಲ. ಕೆಟ್ಟವರು ಒಳ್ಳೆಯವರು ಎಂದು ಬೇರೆ ಬೇರೆಯಾಗಿ ಯಾರೂ ಇರೋದಿಲ್ಲ. ಇಲ್ಲಿ ನಟಿಸಲು ಬರದೇ ಇರುವವರು, ನಿಜವನ್ನು ಮಾತನಾಡುವವರು ಕೆಟ್ಟವರಾಗಿ ಉಳಿದು ಬಿಡುತ್ತಾರೆ ಅಷ್ಟೇ. ಯಾರು ನನ್ನವರು? ಹಸಿದಾಗ ಊಟ ಕೊಟ್ಟವರು, ಸಾಯಲು ನಿರ್ಧಾರ ಮಾಡಿದಾಗ ಧೈರ್ಯ ತುಂಬಿದವರು, ಸೋತ ಹೃದಯಕ್ಕೆ ಪ್ರೀತಿ ಕೊಟ್ಟವರು, ಪರೋಕ್ಷವಾಗಿ ಶಕ್ತಿ ತುಂಬಿದವರು. ವಯಸ್ಸು ಇದ್ದಾಗ ವಿದ್ಯೆ ಸಂಪಾದಿಸು, ರಟ್ಟೆಯಲ್ಲಿ ಬಲವಿದ್ದಾಗ ಹಣ ಸಂಪಾದಿಸು, ಸಂಸ್ಕಾರದಿಂದ ಜ್ಞಾನ ಸಂಪಾದಿಸು, ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿತ್ವ ಸಂಪಾದಿಸು. ಧರ್ಮದ ಏಟು ತಪ್ಪಿದರೂ ಕರ್ಮದ ಏಟು ತಪ್ಪೋದಿಲ್ಲ, ಹುಡುಕಿಕೊಂಡು ಬಂದೇ ಬರುತ್ತೆ. ತಾಳ್ಮೆಯೊಂದಿರಲಿ. ಒಡನಾಟ, ಸಮಯ ಮತ್ತು ಸಮರ್ಪಣೆ, ಈ 3 ಉಡುಗೊರೆಗಳನ್ನು ನೀಡಿದ ವ್ಯಕ್ತಿಯನ್ನು ನಿಧಿಯಾಗಿರಿಸಿ. ಪ್ರಚಾರಕ್ಕಾಗಿ ಅಥವಾ ಹೊಗಳಿಕೆಗಾಗಿ ಮಾಡುವ ದಾನ ಧರ್ಮದಿಂದ ಯಾವ ಪುಣ್ಯವೂ ಬರೋದಿಲ್ಲ. ಭಗವಂತ ನೀಡಿದ್ದನ್ನು ಭಗವಂತನಿಗೆ ಅರ್ಪಿಸುತ್ತಿದ್ದೇನೆ ಎಂಬ ಭಾವನೆಯಿಂದ ದಾನ ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ. ಜೀವನದಲ್ಲಿ ಸದಾ ಸಂತೋಷದಿಂದ ಇರಬೇಕಾದ್ರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು. ಯೋಚಿಸಿದಷ್ಟು ಯೋಚನೆಗಳು ಹೆಚ್ಚಾಗುತ್ತವೆ, ಮರೆತಷ್ಟು ಮನಸ್ಸು ಹಗುರವಾಗುತ್ತದೆ. ನೀವು ಯಾರಿಗೆ ಏನನ್ನು ಕೊಡುತ್ತೀರೋ ಅದನ್ನೇ ಮರಳಿ ಪಡೆಯುತ್ತೀರಿ. ಸಮುದ್ರವು ತನ್ನ ನೀರನ್ನು ಮೋಡಗಳಿಗೆ ನೀಡಿತು, ಮೋಡವು ಮಳೆಯಾಗಿ ಸುರಿದು ನದಿಯಾಗಿ ಹರಿದು ಪುನಃ ಸಮುದ್ರ ಸೇರುತ್ತೆ. ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮೊಳಗೆ ಇದೆ. ಯಾವುದನ್ನು ನಾವು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದೇ ಬೆಳೆಯುತ್ತಾ ಹೋಗುತ್ತೆ. ಚಿಂತೆ ಇಲ್ಲದ ಜೀವನವನ್ನು ದೇವರು ಯಾರಿಗೂ ನೀಡೋದಿಲ್ಲ, ಆದರೆ ಚಿಂತೆಯನ್ನು ಮರೆಸುವಂಥ ಪ್ರೀತಿ, ಸ್ನೇಹ ಮತ್ತು ಸಂಬಂಧಗಳನ್ನು ನೀಡುತ್ತಾನೆ. ದೇವರು ಕೊಟ್ಟ ಇಂಥ ಅತ್ಯಮೂಲ್ಯವಾದ ಸಂಬಂಧಗಳು ಜೀವನದಲ್ಲಿ ಶಾಶ್ವತವಾಗಿರಲಿ. ಒಬ್ಬ ವ್ಯಕ್ತಿಯ ವಿನಾಶವು ಹತ್ತಿರ ಬಂದಾಗ ಪ್ರತಿಯೊಬ್ಬರ ಒಳ್ಳೆಯ ಸಲಹೆಯು ಅವನಿಗೆ ಕೆಟ್ಟದ್ದಾಗಿ ತೋರುತ್ತೆ. ನೀವು ಹೊಸ ಅಧ್ಯಾಯಕ್ಕೆ ಹತ್ತಿರವಾಗಿರುವಾಗ ಕೆಲವೊಮ್ಮೆ ಬ್ರಹ್ಮಾಂಡವು ನಿಮ್ಮನ್ನು ಹೆಚ್ಚು ಪರೀಕ್ಷಿಸುತ್ತೆ. ಭಗವಂತ ನಿಮ್ಮ ಹಣೆ ಬರಹವನ್ನು ಬರೆಯುವುದಿಲ್ಲ, ಬದಲಾಗಿ ನಮ್ಮ ಯೋಚನೆಗಳು ಮತ್ತು ನಮ್ಮ ಯೋಚನೆಗಳಿಂದ ಅನುಷ್ಠಾನಕ್ಕೆ ಬಂದಂತಹ ಕರ್ಮಗಳು ನಮ್ಮ ಹಣೆ ಬರಹವನ್ನು ನಿರ್ಧರಿಸುತ್ತದೆ.